ಏನಾಗಿತ್ತು ಯಾವ ಊರಿಂದ ಸಂಬಂಧ ಮಾಡ್ರಿ ಯಾವ ಊರಿಗೆ ಕೊಟ್ಟಿದ್ರಿ ಎಷ್ಟು ವರ್ಷ ಮದುವೆ ಆಗಿತ್ತು ಹಿಂದೆ ಸರ್ ನಾವು ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಬಂಡಿಯರ್ಲಾಪುರ ಗ್ರಾಮದಿಂದ ನಾವು ಇಲ್ಲಿ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನಿಂದ ಮಾನ್ವಿ ತಾಲೂಕಿನಿಂದ ಕಡಲ್ದಿನ್ನಿ ಅನ್ನೋರಿಗೆ ಬೀರಪ್ಪ ಕಡಲ್ದಿನವ್ರ ಮನೆಯವ್ರಿಗೆ ಸಂಬಂಧ ಬೆಳೆಸಿದ್ರು ಸರ್. ಅವ್ರ ದೊಡ್ಡ ಮಗನಿಗೆ ನಮ್ಮ ಅಣ್ಣನ ಮಗಳನ್ನೇ ಕೊಟ್ಟಿತ್ತು ನೇತ್ರಾವತಿ ಅಂತೇಳಿ. ಈ 13 ವರ್ಷದಿಂದನೇ ಇಲ್ಲೇ ಸಿರವಾರದಲ್ಲೇ ಮದುವೆ ಆಗಿತ್ತು ಅವರಿಗೆ. ಇಲ್ಲಿವರೆಗೂ ಚೆನ್ನಾಗಿದ್ರು ಸರ್. 2 ಹೆಣ್ಣು 2 ಗಂಡು ಮಕ್ಕಳು ಚೆನ್ನಾಗಿದ್ದಾಗ ಇಲ್ಲಿವರೆಗೂ ಅವರು ಇದಕ್ಕಿಂತ ಹಿಂದೆನೇ ಒಂದು 2 ವರ್ಷದಿಂದನೇ ಕಿರಿಕಿರಿ ಕೊಡ್ತಾ ಇದ್ದಂತ ಅವನಿಗೆ. ಆ ಕಿರಿಕಿರಿ ಯಾತು ಕೊಡ್ತಿದ್ದ ನನ್ನ ಮಗಳು ತಾನು ಎಲ್ಲರಿಗೂ ತನ್ನ ತಂದೆ ಹತ್ರನೂ ಬೇರೆ ಕಡೆಯಿಂದ ಹೇಳ್ಕೊಂಡಿರಲ್ಲ, ಅವ್ನಿಗೆ ಯಾರೋ ಬೇರೆ ಕಡೆಗೆ ಅಕ್ರಮ ಸಂಬಂಧ ಇದೆ ಅಂತ. ಅದನ್ನು ತಪ್ಪಿಸೋ ಸಲುವಾಗಿ ಮಗಳು ಯಾವುದೇ ಕಾರಣಕ್ಕೂ ನೀವು ರಾತ್ರಿ ಮನೆಗೆ ಬರ್ರಿ, ಎಲ್ಲಿ ಹೊಲದಾಗಿಲ್ದ ಮಲ್ಕೋಬೇಡ್ರಿ, ರಾತ್ರಿ ಬರ್ರಿ ಅಂತ ಕೇಳ್ತಾ ಇತ್ತಂತ. ಅದನ್ನೇ ಇವ್ರ ಮನೆಯವರು ಅವನು ಸಹಿಸಲಾರ್ದಕ್ಕೆ ಅವಾಗವಾಗ ಕಿರಿಕಿರಿನೇ ಕೊಡ್ತಾಯಿದ್ರು ಅವ್ರಿಗೆ. ಈ ಥರ ಕಿರಿಕಿರಿ ಹೆಚ್ಚಿಗಾಗಿ ಒಂದು 2 ತಿಂಗಳಾಯ್ತು ಸರ್. ಈಗ 2 ತಿಂಗಳು ಆದಮೇಲೆ ಅವ್ರ ತವ್ರ ಮನೆಗೆ ಬಂದಾಗ ಕೂಡ ಆ ಹುಡುಗಿ ಏನು ಹೇಳ್ತಿ, ನೀನು ನಾನು ಮನೆಗೆ ಹೋಗಲ್ಲಪ್ಪ, ಗಂಡನ ಮನೆಗೆ ಹೋಗಲ್ಲ, ಬೇಡ, ನಂಗೆ ತ್ರಾಸ ಆಗುತ್ತೆ ಅಂದರೂ ಕೂಡ ಇರ್ಲಮ್ಮ ಇರ್ತಾವೆ ಸ್ವಲ್ಪ ದಿನ ಸುಧಾರಿಸಿಗೆ ಅಂತೇಳಿ ಮನೆ ಕಳಿಸ್ಕೊಟ್ಟಿದ್ದೆ ಸರ್. ಕಳಿಸ್ಕೊಟ್ಟಾದ್ರೂ ನಿನ್ನೆ ಫೋನ್ ಮಾಡ್ಯ ಸರ್. ನಮ್ಮ ಹುಡುಗಿ ಫೋನ್ ಮಾಡ್ಯತ್ತೆ, ನಮ್ಮ ಅಣ್ಣಗೆ ಫೋನ್ ಮಾಡೈತಿ 3 ಗಂಟೆಗೆ ಮಧ್ಯಾಹ್ನ ಫೋನ್ ಮಾಡಪ್ಪ ಬಂದುಬಿಡು, ನಾನು ಬಂದುಬಿಡ್ತೀನಿ, ಊರಿಗೆ ಬಂದುಬಿಡ್ತೀನಿ, ನನಗೆ ಇರೋಕ್ಕಾಗಲ್ಲ ಅಲ್ಲಿ, ಬಂದುಬಿಡು ಅಂತಂದ್ರೆ. ಅಲ್ಲಮ್ಮ ಹುಡುಗ್ರು ಎಕ್ಸಾಮ್ ಇದ್ದಾವೆ, ತಡಿ ಎಕ್ಸಾಮ್ ಮುಗಿಸ್ಕೊಂಬಂದು ನಾನು ಕರ್ಕೊಂಬರ್ತೀನಿ ಅಂತಂದು ಹೇಳಿದಕ್ಕೆ ಬಿಟ್ಟನು ಸರ್. ಅದು ಬಿಟ್ಟಾದಮೇಲೆ ಅವರು ಆ ತಂದೆ ಫೋನ್ ಮಾಡ್ಯಾನ ಸರ್ 2:50 ಹಿಂಗಾಗಿ ಈ ಥರ ಹಿಂಗೆ ಮಾಡ್ಕೊಂಬಿಟ್ಟಾಳ ಅಂತಂದೇಳಿ. ಏನಂತಾರೆ, ಇಲ್ಲ ನಿನ್ನ ಮಗಳು ನೇಣು ಬಿಗಿದು ತೀರ್ಕೊಂಬಿಟ್ಟಾಳ ಅಂತೇಳಿ. ಫಸ್ಟಿಗೆ ಏನಿಲ್ಲ, ಆರಾಮಿಲ್ಲ, ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗುತ್ತೀವಿ ಅಂದವರು ಹಿಂದಿಕ್ಕಿದ್ದಂಗೆ ಮತ್ತೆ ನೇಣು ಬಿಗಿದುಕೊಂಡು ತೀರ್ಕೊಂಡು ಹೋಗಳ ಅಂತ ಹೇಳ್ಯಾರ ಸರ್ ಅವರು. ಈ ಕೈಗೆಲ್ಲ ಗಾಯ ಆಗ್ಯದಂತಾರಲ್ಲ, ಈ ಕೈ ಆಗಲ್ಲ ಸರ್. ನಾವು ಬಂದು ಇಲ್ಲಿ ಬೆಳಗ್ಗೆ ಬಂದಾಗ ಸರ್, ಬೆಳಗ್ಗೆ ಬಂದಾಗ 7:45 ಬಂದು ನೋಡ್ತಾ ಇದ್ರಾಗ ಕುತ್ತಿಗೆಯಲ್ಲಿ ಅದು ಒಂಥರ ಗಾಯ ಆಗಿದೆ ಸರ್. ಅದು ಆಮೇಲೆ ಇಂತೆಲ್ಲ ಮಜ್ಜುಗಟ್ಟಿದೆ ಸರ್. ಅದು ಈಗ ನೇಣು ಹಾಕಂದ್ರೆ ನಾರ್ಮಲಾಗಿ ನೇಣು ಹಾಕಂದ್ರೆ ಇಲ್ಲಿ ಸರ್, ಇಲ್ಲಿ ಈ ಥರ ಇಲ್ಲಿ ಮಾರ್ಕಿಂಗ್ ಆಗುತ್ತೆ, ಇಲ್ಲಿ ಆಗಿದೆ, ಈ ಥರ ಆಗಿದೆ, ಇಲ್ಲಿ ಈ ಥರ ಆಗಿದೆ ಅಂತಾರೆ. ಈ ಥರ ವೈರ್ ಹಾಕಿ ಹಿಂದೆ ಎಳೆದಿರ್ತಾರಲ್ಲ ಆ ಸ್ಥಿತಿಯಲ್ಲಿದೆ. ಆ ಸ್ಥಿತಿಯಲ್ಲಿದ್ರೆ ಯಾವುದೇ ರೀತಿಯಲ್ಲಿ ಒಂದು ಸಿಂಪ್ಟಮ್ ಇರುತ್ತೆ ಸರ್. ಒಂದು ಯಾರೋ ನೇಣು ಹಾಕೊಂಡಾಗ ಏನಾದರೂ ನಾಲಿಗೆ ಕಡ್ಕೊತಾರೆ, ಮೋಷನ್ ಆಗುತ್ತೆ, ಆಮೇಲೆ ಏನಂದರೆ ಕಣ್ಣು ಕೂಡ ಇದಾಗುತ್ತೆ. ಅದಂಥದ್ದು ಯಾವುದಿಲ್ಲ ಸರ್. ನಾರ್ಮಲ್ ಸ್ಟೇಜಲ್ಲೇ ಇದೆ ಅಂತ ಬಾಡಿ ಅಂತಂದಾಗ ನಾವು ಹೆಂಗೆ ಒಪ್ಕೋಬೋದು ಸರ್, ಅದು ನೇಣು ಹಾಕೊಂಡಿರ್ತಾರೆ ಅಂತೇಳಿ. ಅದಲ್ಲದೆ ಸರ್, ಯಾರು ನೇಣು ಹಾಕ್ಕೊಂಡ್ರು ಕೂಡ ಒಂದು 5 ರಿಂದ 6 ಫೀಟ್ ಮೇಲೆ ಹಾಕ್ಕೊಂತಾರೆ ಸರ್. ಈಗ ಕೂಸಿ ಕಟ್ಟಂಥ ಜೋಳಿಗೆಗೆ ಯಾರಾದರೂ ನೇಣು ಹಾಕೋಕ್ಕೆ ಸಾಧ್ಯ ಸರ್? ಕಾಟನ್ ಬಟ್ಟೆಗೆ ಅದು ಎಷ್ಟಿರ್ತದೆ, ನೆಲದಿಂದ 2 ಅಡಿ ಇರಲ್ಲ ಅಂಥ ಬಟ್ಟೆಗೆ ನಿಮ್ಮ ಮಗಳು ಈ ಥರ ನೇಣು ಹಾಕ್ಕೊಂಡಾಳ ಅಂತ ಹೇಳ್ತಾ ಇದ್ದಾರೆ ಸರ್. ಹೆಂಗೆ ನಂಬಕ್ಕೆ ಸಾಧ್ಯ ಸರ್? ಅದು ಅವರು ಹೊಡೆದಾಕಿ ಸರ್, ಅದು ಸತ್ತ ನಂತರನೇ ಅದಕ್ಕೆ ವಯರ್ ಹಾಕಿ ಒಂದು ಎಳೆದಾರೆ ಸರ್. ಹೊಡೆದ ನಂತರ ಬಿದ್ದ ನಂತರನ ಈ ಥರ ನೆಕ್ಕಿಗೆ ಇನ್ನೂ ಜೀವ ಇರ್ಬೋದು ಅಂತೇಳಿ ನೆಕ್ಕಿಗೆ ವಯರ್ ಹಾಕಿ ಹಾಕಿದ ನಂತರ ಸಾಯಬಾರ್ದು. ನಮ್ಮ ಮಗಳು ಯಾವತ್ತು ಮನೆಯಾಗಿದ್ರೆ ನೈಟಿನ ಹಾಕ ಸರ್, ಸಾರಿ ಉಡಂಗಿಲ್ಲ. ಅದರಲ್ಲಿ ಸಾರಿ ಉಡಿಸಿ ಆಸ್ ಇಟ್ ಈಸು ಅರ್ಧಂಬರ್ಧ ಇದ್ರದ್ದು ಅದು ಸ್ಕರ್ಟ್ ಬಟನ್ ಹಾಕಿ ಮಲಗಿಸಿದ್ದಾರೆ ಸರ್. ಈಗ ನಾವು ಹೇಳೋದೇನು ಸರ್, ನಮ್ಮ ಮಗಳು ನೈಟ್ ಯಾಕೆ ಸರ್, ಅದು ನೈಟ್ ಟೈಮ್ ಇದು ದಿನ ಕೂಸಿಗೆ ಹಾಲು ಕೊಡೋಂಥ ಹುಡುಗಿ ಯಾಕೆ ಸಾರಿ ಹಾಕ್ತಾಳೆ ಸರ್? ಅದು ನೈಟ್ ಯಾಕಂತ ಜಮಾನದಲ್ಲಿ ಸಾರಿ ಉಡಿಸಿ ಮಲಗಿಸಿದಾರೆ. ಅದು ಇಲ್ಲಿಗೆ ಬಂದು ನಾವು ಅಲ್ಲೆಲ್ಲ ಮನೆಗೆ ವಿಚಾರ ಮಾಡ್ಕೊಂಬಂದು ಇಲ್ಲಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ರೆ, ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಮಧ್ಯಾಹ್ನವರೆಗೂ ಕೂಡ ಈ ಕಂಪ್ಲೇಂಟ್ ತೊಗೊಂಡಿದ್ದಿಲ್ಲ ಸರ್. ನಮ್ಮ ಊರು ಏರಿಯಾ ಅಲ್ಲ ಸರ್. ಈಗ ಇದಕ್ಕೆ ಏನಂತೀರಿ ನೀವು? ನೇಣು ಹಾಕೊಂಡು ಸತ್ತಿದ್ದಾಳೆ ಅಂತೀರ? ನೇಣು ಹಾಕಿಲ್ಲ ಸರ್, ನೇಣು ಹಾಕಿದವ್ರ ಥರ ಆ್ಯಕ್ಟಿಂಗ್ ಮಾಡಿಸಿ ಕೊಲೆ ಮಾಡಿ ಇದನ್ನು ಹಾಕಿದ್ದಾರೆ ಸರ್, ಶವ ಮಾಡಿ. ಅವರು ಮನೆಯವರೆಲ್ಲ ಸೇರಿ ಸರ್, ಅವ್ರ ತಂದೆ, ನಮ್ಮ ಹುಡುಗಿ ಗಂಡ, ಅವ್ರ ತಂದೆ, ಅವ್ರ ಅತ್ತೆ ಎಲ್ಲ ಮೀಸಲಿದ್ದಾರೆ ಸರ್. ಅಲ್ಲೆಲ್ಲ ಇದ್ದಾರೆ ಸರ್. ಅವರು ಟೋಟಲಿ 3 ಜನ ಸರ್. ಅವರು ನಮ್ಮ ಹುಡುಗಿ ಗಂಡ ಸರ್, ನಮ್ಮ ಮಗಳ ಗಂಡ ಯಾರು ಶರಣಬಸವ ಅವ್ರ ತಂದೆ ಬೀರಪ್ಪ, ಆಮೇಲೆ ಅವ್ರ ಅತ್ತೆ, ಅವ್ರ ತಾಯಿ ಸರ್ ಕಸ್ತೂರಮ್ಮ ಅಂತೇಳಿ. ಇವರೆಲ್ಲ ಶಾಮೀಲಾಗಿ ಸರ್. ಬೆಳಿಗ್ಗೆ ಬಂದು ಕೇಳ್ತಾ ಇದ್ವಿ, ಅವನು ಸಿಂಧನೂರಾಗಿದ್ದಾನ ಅಂತೇಳಿ, ಅವ್ರ ತಾಯಿನೂ ಸಿಂಧನೂರಾಗಿ ಹೋಗಿದ್ದಾಳೆ ಅಂತೇಳಿ. ಯಾರು ನಮ್ಮ ಬೆಳಿಗ್ಗೆ ಬಂದಿಲ್ಲ. ಇವರು ಗಂಡ ಸರ್ ಒಂದು ಹೆಂಡತಿನ ತೀರ್ಕೊಂಡಾಗ ಅಂತ ತಕ್ಷಣ ಗೊತ್ತಾಗ ಸಿಂಧನೂರಿಂದ